ಅದ್ಭುತಪ್ಪ, ಇದರಲ್ಲಿ ಕೆಲಸ ಮಾಡಕ್ಕೆ ತುಂಬ ಅದ್ಭುತ ಅನಿಸುತ್ತೆ. ಎರಡೇ ಹೆಜ್ಜಿಗೆ 35 ರೂಪಾಯಿ ಕೊಡ್ತಾರಪ್ಪ. ಬರೀ ನೆಕ್ಸ್ಟ್ ಆರ್ಡರ್ ಸಿಕ್ತಂತೆ. ಸೊ ಹೋಗೋಣ, ನೆಕ್ಸ್ಟ್ ಆರ್ಡರ್ ಅದು ಎಷ್ಟು ದೂರ ಇದೆ ಏನಿದೆ ಅಂತ ನೋಡೋಣ, ಅದಕ್ಕೆ ಎಷ್ಟು ದುಡ್ಡು ಕೊಡ್ತಾರೆ ಅಂತ ನೋಡೋಣ ಅಂತ ಬನ್ನಿ. ಇವತ್ತು ನಾವು ಬಂದಿದ್ದೀವಿ, ಇಲ್ಲೊಬ್ರು ಡೆಲಿವರಿ ಬಾಯ್ ಸಿಕ್ಕರು ನಮಗೆ. ಬಾಯ್ आपका नाम बोलिए. ಹಲೋ. ಸೊ ಡೆಲಿವರಿ ಬಾಯ್ ಬಂದಿದ್ವಿ, ಇವ್ರೊಬ್ರು ಸಿಕ್ಕರು, ಒಳ್ಳೆ ಫ್ರೆಂಡ್, ನೋಡಕ್ ಚೆನ್ನಾಗಿದ್ದಾರೆ. ಅಪ್ಪ ಹೇಳಿದ್ರು ನೀನು ಮಗನೇ ಅಲ್ಲ, ನೀನು ಬೋಳಿ ಮಗ ಅಂತ. ಬನ್ನಿ ಮಾತಾಡ್ಸೋಣ. ಬಾಯ್ आप कहाँ से हो? ಅಸ್ಸಾಂ से हो? ನೋಡಿ ಇವರು ಅಸ್ಸಾಮಿಂದ ಬಂದಿದ್ದಾರೆ. ನಮ್ ಕ್ಯಾ ಫರ್ದಸ್ ಹುಸೇನ್. ಇವರು ಕೂಡ ಮುಸ್ಲಿಮ್ರಿ, ನಾನು ಮುಸ್ಲಿಮ್, ಇವರು ಮುಸ್ಲಿಮೇ. ಸೊ ಬನ್ನಿ ಇವ್ರಿಗೆ ಮಾತಾಡ್ಸೋಣ. डेली क्या ज़ोमैटो करते हैं क्या? डेली कितना कमाते हो? ಒಂದು ದಿನಕ್ಕೆ 1,000, ಸಾರಿ, ಒಂದು ದಿನಕ್ಕೆ 1,000 ರೂಪಾಯಿ ಮಾಡ್ತಾರಂತೆ. ज़्यादा भी होता है क्या, कम भी होता है? ಬಾರಿಶ್ ಹೊತ್ತು ज़्यादा. ಓ, ಆರ್ಡರ್ ಬಂದಾಗೆಲ್ಲ ಜಾಸ್ತಿ ಆಗತ್ತಂತೆ, ಇಲ್ಲದಾಗ ಕಡಿಮೆ ಆಗತ್ತಂತೆ. कैसे हो ये काम? अच्छा है, ठीक हो? टी अच्छा. ನೋಡಿ, ಫಸ್ಟ್ ಟೈಮ್ ಬೆಂಗಳೂರಲ್ಲಿ ನಾನು ಮಂಗೆ ನೋಡ್ತಾ ಇರೋದು. ಇದೇ ಫಸ್ಟ್ ಟೈಮ್ ಮಂಗೆ ನೋಡ್ತಾ ಇದ್ದೀನಿ ಬೆಂಗಳೂರಲ್ಲಿ. ನೋಡಿ ಹೆಂಗಿದೆ, ನಮ್ಮೂರಲ್ಲಿ ಜಾಸ್ತಿ ಇರ್ತವೆ, ಆದರೆ ಇಲ್ಲಿ ಇಲ್ಲೇ ಇರ್ತಾವೆ. ನೋಡಿ ಮಂಗೆ. ಹಲೋ ಬಿಡಿ, ಕಾಣ್ತಾ ಇಲ್ಲ. ಸೊ ಆರ್ಡ್ರ್ ಬಂತು, ತೊಗೊಂಡು ಹೋಗ್ತಾ ಇದೀವಿ. ಎಲ್ಲಪ್ಪ ಅಂತಂದರೆ ಕಸ್ಟಮರ್ಗೆ ರೀಚ್ ಮಾಡೋಕ್ಕೆ. ಬನ್ನಿ ಹೋಗೋಣ, ಅವ್ರು ಎಷ್ಟು ಕೊಡ್ತಾರೆ ಅಂತ ನೋಡೋಣ. ನಿಲ್ಸು 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 ನಿಲ್ಸು, ಬ್ಯಾಕ್ 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 ಬಾ. ಯಾರಲ್ಲ ಅವಳು ಹುಡುಗಿ? ದೇವ ಇದ್ದಂಗೆ ಒಂದ್ ಮಣ ಮೇಕಪ್ ಹಾಕೊಂಡು. ಆಮೇಲೆ ಲಾಸ್ಟಿಗೆ ಗೊತ್ತಾಯ್ತು ಗಾಬರಿ ಆಗಿಬಿಟ್ಟಿದ. ಡ್ರೈವರ್ ಹುಡುಗಿ ನಮ್ಮನೆ ನೋಡ್ತಾವಳೆ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಸೊ ಹೋಗ್ತಾ ಇದೀವಿ ಕಸ್ಟಮರ್ ಅವ್ರ ಹತ್ರ, ಅದನ್ನ ಮುಟ್ಟಿ ಅವ್ರು ಎಷ್ಟು ಕೊಡ್ತಾರೆ ಅಂತ ನೋಡಿ ಇದನ್ನ ಮಾಡೋಣ. ಸೊ ಇದು ಆಡಾಡ್ತಾ ಮಾಡ್ಬೋದು ಕೆಲಸ. ಇದು ಇದೇನು ದೊಡ್ಡ ಹೆವಿ ಅಂತ ಕೆಲಸ ಏನಲ್ಲ, ಆಡಾಡ್ತಾ ಮಾಡ್ಕೋಬೋದು. ತುಂಬ ಚಿಲ್ಲಾಗಿ ಮಾಡ್ಬೋದು ಸರ್ ಈ ಕೆಲಸನ. ಬೇರೆ ಕೆಲಸ ಒತ್ತಡ ಇದನ್ನು ಪ್ರೆಷರ್ ಕೊಡ್ತಾರೆ, ಇಷ್ಟು ಟೈಮಿಂಗ್ ಹೋಗಬೇಕು. ನಾಲ್ಕು ಇದರಲ್ಲಿ ಏನಿಲ್ಲ ಸರ್, ಯಾವಾಗ ಬೇಕಾದರೂ ನೀವು ಲಾಗಿನ್ ಆಗಬೇಕು, ಯಾವಾಗ ಬೇಕಾದ್ರೂ ನೀವು ಲಾಗೌಟ್ ಆಗ್ಬೋದು. ಆಗಿ ನಿಮ್ಗೆ ಮನಸ್ಸಿದ್ರೆ ಕೆಲಸ ಮಾಡ್ಬೋದು, ಮನಸ್ಸಿಲ್ಲ ಅಂದರೆ ಬಿಟ್ಬಿಡ್ಬೋದು. ಅಂದರೆ ಇದು ಓನ್ ಕೆಲಸ ಇದ್ದಂಗೆ. ಇಲ್ಲಿ ನಿನ್ಗೆ ಇಷ್ಟ ಇದ್ದರೆ ಮಾಡು, ಇಲ್ಲ ಬಿಟ್ಬಿಡು. ಸೊ ಆ ಥರ ಒಂದು ಕೆಲಸ ಇದು, ಒಳ್ಳೆಯ ಕೆಲಸ. ಇದನ್ನು ಮಾಡ್ಕೊಂಡು ಹೋಗ್ಬಿಟ್ರೆ ನಾನು ಮಾಡೋಲ್ಲ, ಮಾಡಿದ್ರೆ ತುಂಬ ಸೂಪರ್. ಮಾಡ್ತಾಯಿರಿ. ಓಕೆ, ಒಳ್ಳೆಯ ಕೆಲಸ ಸರ್ ಇದು ಡೆಲಿವರಿ ಬಾಯ್. ಮುಂದ್ಗಡೆ ಹೋಗ್ತಾರೆ, ಅದು ಕೆಲರಲ್ಲಿ ಊಟ ತೊಗೊಂಡು ಹೋಗ್ತಾರೆ. ಯಾಕೆ ಶಾಪ್ ಮಾಡಿ ಮರೆ, ನೀನು ವಿಡಿಯೋ ಮಾಡೋದು ಎಲ್ರಿಗೂ ಗೊತ್ತಾಗ್ತೈತೆ. ಮಾಡ್ದೆ ಬಿಡು. ಓಕೆ, ಅದು ಮುಂದೆ ಹೋಗ್ತಾ ಇರೋದು ಊಟದ ಗಾಡಿ. ಯಾರು ಊಟ ಕೊಡ್ತಾರೆ ಅದನ್ನ ಆರ್ಡರ್ ತಗೊಂಡು ಅವ್ರು ಹೋಗಿ ಮುಟ್ಟಿಸ್ತಾರೆ ಅದನ್ನ ಊಟನ. ಸೊ ಇನ್ನೂ ಹೋಗ್ತಾನೆ ಇದ್ದೀವಿ. ಇನ್ನೂ ಅದು ಕಸ್ಟಮರ್ ಮನೆಯೇ ಬರ್ತಾ ಇಲ್ಲ, ಹಂಗೆ ಬರ್ತಾ ಇದ್ದೀವಿ ಮುಂದೆ. ನೋಡಿ ಮ್ಯಾಪು ಕೊಟ್ಟು ತೋರಿಸ್ತಾ ಇದೆ, ಮ್ಯಾಪ್ ನೋಡ್ಕೊಂಡೆ ಹೋಗ್ತಾ ಇರೋದು. ಇನ್ನೂ ಎಷ್ಟು ಮೀಟ್ರ್ ಇದೆ? ಹಾಂ, ಇನ್ನೂ 500 ಮೀಟ್ರ್ ಇದೆ ಹೋಗೋಕ್ಕೆ. ಹೋಗಿ ಅಲ್ಲಿ ಕಸ್ಟಮರ್ಗೆ ಇದನ್ನು ಕೊಡೋಣ, ನಮ್ಮ ಕೈಲಿರೋದನ್ನು. ಓಕೆ ಬನ್ನಿ, ಇನ್ನು ಓನ್ಲಿ ಫಾರ್ 500 ಮೀಟರ್ಸ್ ಓನ್ಲಿ. ಬನ್ನಿ, ಇಂಥ ಅವ್ರ ಲೊಕೇಶನಿಗೆ ನಾವು ಇವಾಗ ಜಸ್ಟ್ ಬಂದ್ವಿ. ಇನ್ನೂ ಏನೋ 200 ಮೀಟರ್ ಆಗ್ಬೋದು. ಬಂದ್ವಿ, ಇವಾಗ ನೋಡೋಣ ಯಾರು ಲೇಡೀಸ್ ಬರ್ತಾರೋ ಬಾಯ್ಸ್ ಅಂತ ಗೊತ್ತಿಲ್ಲ, ಯಾರಾದರೂ ಬರಲಿ, ನಮ್ಮದು ಕಟ್ಟದೆ ಕೊಡೋದಷ್ಟೇ ಕೊಡೋಣ. ಸೊ ಇವತ್ತು ನಂಗೆ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಅನ್ನಿಸ್ತಾ ಇದೆ ಸರ್, ಒಳ್ಳೆ ಎಕ್ಸ್ಪೀರಿಯನ್ಸ್ ಅನ್ನಿಸ್ತಾ ಇದೆ. ಡೆಲಿವರಿ ಜೊತೆ ಬಂದು, ನಮ್ಮ ಫ್ರೆಂಡ್ ಡೆಲಿವರಿ ಕೆಲಸ ಮಾಡ್ತಾರೆ, ಅವ್ರ ಜೊತೆ ಬಂದು ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಅನ್ನಿಸ್ತಾ ಇದೆ. ಬಂದ್ವಿ, ಚಿಕ್ಕ ಮಕ್ಕಳು ಆಟ ಆಡ್ತಾವ್ರಿ ಇಲ್ಲಿ ಹಿಂದ್ಗಡೆ. ಏನೋ ಗೊತ್ತಿಲ್ಲ, ಏನು ಆಡ್ತಾ ಇದ್ದೀರೋ? ಕ್ರಿಕೆಟ್ ಆಡ್ತಾ ಇದ್ದೀರಾ? ಕ್ರಿಕೆಟ್ ಆಡ್ತಾ ಇದ್ದೀರಾ? ಓಕೆ, ಜಸ್ಟ್ ಇವಾಗ ಬಂದು ನಿಂತ್ಕೊಂಡಿದ್ದೀವಿ. ಕಸ್ಟಮರ್ ಬರ್ತಾರೆ, ಬಂದು ಇದನ್ನ ಕೊಡೋಣ. ಓಕೆ, ನೋಡಿ ಮಕ್ಕಳು ಆಟ ಆಡ್ತಾವ್ರೆ. ಯಾವಾಗ ಆಡ್ತಾ ಇದ್ದೀರಾ ಬ್ರೋ? ಯಾವಾಗ ಆಡ್ತಾ ಇದ್ದೀರಾ? ಕ್ರಿಕೆಟ್. ಬಾಲ್ ಇಲ್ಲ, ಬ್ಯಾಟ್ ಇಲ್ಲ,
ಎತ್ಕೊಂಡ್ಬರ್ತೀರಾ? ಎಲ್ಲಿಂದ? ಯಾರ ಮನೆಯಿಂದ? ಹೌದಾ? ಬೇರೆ ಮನೆಯಿಂದ ಹೋಗ್ಬಿಟ್ಟಿರೋ ಆಮೇಲೆ ಹೊಡೆದಾಕ್ಬಿಡ್ತಾರೆ. ಓಕೆ, ನಮ್ಮಪ್ಪ ಹೇಳಿದ್ರು ನೀನು ಮಗನೇ ಅಲ್ಲ, ನೀನು ಬೋಳಿ ಮಗ ಅಂತ. ನೋಡಿ ಸರ್, ನಮ್ಮ ಫ್ರೆಂಡ್ ಒಳಗೆ ಹೋಗಿದ್ದಾರೆ ಕೊಡೋಕ್ಕೆ ಅಂತ. ನಾನು ಇಲ್ಲೇ ನಿಂತ್ಕೊಂಡಿದ್ದೀನಿ. ನೋಡಿ ಬಂದಲ್ಲಿ ಎಷ್ಟು ಅಮೌಂಟ್ ಕೊಟ್ಟರು ಅಂತ ನೋಡೋಣ. ಓಕೆ, ಇವಾಗ ಜಸ್ಟ್ ಹೋಗಿ ಅದನ್ನ ಡೆಲಿವರಿನ ಕೊಟ್ಬಿಟ್ಟು ಬಂದರು. ನೋಡೋಣ ಎಷ್ಟಿದೆ ಅಮೌಂಟ್ ಅಂತ ತೋರಿಸ್ತೀನಿ ಬನ್ನಿ. ಓಕೆ, ನೋಡಿ 36 ರೂಪಾಯಿ ಕೊಟ್ಟಿವ್ರೆ ಅಷ್ಟೇ. ಎಷ್ಟು ಕಿಲೋಮೀಟ್ರ್ ಬಂದ್ವಿ? 1.8. 1.5 ಕಿಲೋಮೀಟ್ರ್ ಬಂದಿದ್ದೀವಿ. ಏನೋ 36 ರೂಪಾಯಿ ಏನೋ ಕೊಟ್ಟರು. 36 ರೂಪಾಯಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಆಟೋ ಬರುತ್ತೆ ಅಂತ ನೋಡೋಣ. ನೋಡಿ ನೆಕ್ಸ್ಟು ಹೋಗೋಣ. ಅವ್ರು ಎಷ್ಟು ಕೊಡ್ತಾರೆ ಗೊತ್ತಿಲ್ಲ. ನೆಕ್ಸ್ಟ್ ಒಳ್ಳೆಯ ಒಂದು ಆರ್ಡರ್ ಬರಬೇಕು. ಒಂದು 200-300 ರೂಪಾಯಿ ಬರಬೇಕು. ಬನ್ನಿ ಹೋಗೋಣ. ಬಾಯ್. ನಿಯರ್ ಬೈ ಮತ್ತು ಇನ್ನೊಂದು ಆರ್ಡರ್ ಸಿಕ್ತು. ಸೊ ಹಾಗಾಗಿ ಅದನ್ನು ಆರ್ಡರ್ ಪಿಕ್ ಮಾಡಿಕೊಂಡು ಬಂದು ಕೂತ್ಕೊಂಡಿದ್ದೀವಿ ನಾನು ನನ್ನ ಫ್ರೆಂಡು. 20 ಮಿನಿಟ್ಸ್ ಆಗುತ್ತಂತೆ. 25 ಮಿನಿಟ್ಸ್ ನೋಡಿ, 25 ಮಿನಿಟ್ಸ್ ಏನೋ ತೋರಿಸ್ತದಂತೆ. ಅದನ್ನು ತೊಗೊಂಡೋಗಿ ಎಷ್ಟು ಕಿಲೋಮೀಟರ್ ಇದೆ ಇರೋದು? 600 ಮೀಟ್ರು. ಓನ್ಲಿ ಫಾರ್ 600 ಮೀಟ್ರ್ ಅಷ್ಟೇ ಇರೋದು. ಇಲ್ಲಿಂದ ವೇಟ್ ಮಾಡೋದಷ್ಟೇ ಪ್ರಾಬ್ಲಮ್. ಅದು ಬಿಟ್ಟರೆ ಹೋಗಿ ಕೊಡೋದೇನು ದೊಡ್ಡದಲ್ಲ. ಬರೀ 600 ಮೀಟ್ರ್ ಅಷ್ಟೇ. ಹೋಗಿ ರೀಚ್ ಮಾಡ್ಬೋದು ಅಷ್ಟೇ. ಸೊ ನೋಡಿ, 600 ಮೀಟ್ರ್ ಓಡಾಡೋಕ್ಕಾಗ್ತಾ ಇಲ್ಲ ಈ ಬೆಂಗಳೂರು ಜನರಿಗೆ. ಆರ್ಡ್ರ್ ಬಂದು ಇದು ಆರ್ಡ್ರ್ ತೊಗೊಂಡು ಹೋಗಿ ರೀಚ್ ಮಾಡೋಣ. ಓನ್ಲಿ ಫಾರ್ 600 ಮೀಟ್ರ್ ಇದೆ ಅಂತೆ. ಸೊ ನಮ್ಮ ಕೈಲಿ ಆರ್ಡ್ರ್ ಕೊಟ್ಟರು, ಪಿಕಪ್ ಮಾಡ್ಕೊಂಡ್ವಿ. ಇವಾಗ ಇದನ್ನು ಹೋಗಿ ಕೊಟ್ಟು ಬರೋಣ. ಓನ್ಲಿ ಫಾರ್ 600 ಮೀಟ್ರ್ ಅಷ್ಟೇ ಇರೋದು. ಕೊಟ್ಟರೆ ಮತ್ತೆ 35 ರೂಪಾಯಿ ಕೊಡ್ತಾರೆ. ಬನ್ನಿ ಹೋಗಿ ಕೊಟ್ಟು ಬರೋಣ. ಸೊ ಇದು ಆಗಿತ್ತು ಇವತ್ತಿನ ವಿಡಿಯೋ. ಬೆಂಗಳೂರಲ್ಲಿ ಯಾವ ಥರ ಡಿವೈಡ್ ಕೆಲಸ ಮಾಡ್ತಾರೆ ಅಂತ ನಾನು ನಿಮಗೆ ತಿಳಿಸ್ಕೊಟ್ಟೆ. ಸೊ ಇನ್ನೂವರೆಗೆ ಅದು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಪಕ್ಕದಲ್ಲಿರೋ ಬೆಲ್ ಐಟನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ, ಹೀಗೆ ನಮ್ಮ ವಿಡಿಯೋಗಳನ್ನ ಸಪೋರ್ಟ್ ಮಾಡ್ತಾ ಇರಿ. ಯಾವಾಗಲೂ ನಮ್ಮ ಜೊತೆ ನೋಟಿಫೈಡ್ ಅಂತ ಹೇಳ್ತಾ, ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ತೆ, ಬಾಯ್.